ನಮಸ್ತೆ ವೀಕ್ಷಕರೇ. ಏನಿವತ್ತು ನಮ್ಮ ಪಾಲಿನ ಸುದಿನ. ಇವತ್ತು ಹೀಗೆ ಪ್ರವಾಸಕ್ಕೆ ಅಂತೇಳಿ ಕೆಲವು ಗಿಡಮೂಲಿಕೆಗಳ ಅನ್ವೇಷಣೆಗೆ ಅಂತೇಳಿ ನಾವು ನಮ್ಮ ರೆಜ್ಜಿಯವರು, ನಮ್ಮ ಸ್ನೇಹಿತರಾದಂಥ ದೀಪಕ್ ಅವರು ಅವೆಲ್ಲ ನಮ್ಮ ತಂಡ ಬಂದಿದ್ವಿ. ಹಾಗೆ ಸುತ್ತಾಡ್ತಾ ನಮ್ಮ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ನಮ್ಮ ಹೆಮ್ಮೆಯ ಕುವೆಂಪುರವರ ಬಾಲ್ಯ ಜೀವನ ಕಳೆದಂಥ ಸ್ಥಳಕ್ಕೆ ಬಂದಿದ್ವಿ. ಅವರ ಬಾಲ್ಯ ಜೀವನ ಕಳೆದಂಥ ಮನೆ ತುಂಬ ಅದ್ಭುತವಾಗಿದೆ. ಕುವೆಂಪುರು ಆಡಿ ಬೆಳೆದಂಥ ಮನೆ, ಚಿಲಿಪಿಲಿ ಪಕ್ಷಿಯ ಚಿಲಿಪಿಲಿ, ತುಂಬ ಅದ್ಭುತವಾದ ಒಂದು ವಾತಾವರಣದಲ್ಲಿ ಅವರ ಬಾಲ್ಯ ಜೀವನ ಕಳೆದಿದ್ದಾರೆ. ಇದು ಒಂದು ಕಾರಣ ಇರ್ಬೋದು. ಅವರೆಲ್ಲ ಇರ್ತಕ್ಕಂಥ ಆ ಜ್ಞಾನ ಭಂಡಾರ, ಈ ಪ್ರಕೃತಿ ಮಾತೆ ಮುಖಾಂತರ ಅವರು ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಅವರ ಬರಹಗಳ ಮುಖಾಂತರ, ಅವರ ಕವನಗಳ ಮುಖಾಂತರ, ಅವರ ಆತ್ಮಕಥೆಗಳ ಮುಖಾಂತರ ಸಾಕಷ್ಟು ಗ್ರಂಥಗಳನ್ನು ಅವರು ಬರೆದಿದ್ದಾರೆ. ಅದನ್ನೆಲ್ಲ ನೋಡಿದ್ದೀವಿ, ಅದರ ಬಗ್ಗೆ ಕೇಳಿದ್ದೀವಿ. ಇವತ್ತು ತುಂಬ ಹೆಮ್ಮೆ ಅನಿಸುತ್ತೆ, ಬಹಳ ಹೆಮ್ಮೆ ಅನಿಸುತ್ತೆ. ಇದು ಆಗಿನ ಚಿಲಿಪಿಲಿಯ ಸದ್ದು, ಆ ಪಕ್ಷಿಗಳ ಆ ಸೌಂಡ್ ಏನಿದೆ ಅದೊಂದು ಕೇಳೋಕ್ಕೆ ಇಂಪಾಗಿದೆ. ಅವರು ಕೆಲವು ಇದರಲ್ಲೂ ಬರೆದಿದ್ದಾರೆ. ಸಾಕಷ್ಟು ಅವರ ಕವನಗಳಲ್ಲಿ ಸಹ ಗಮನಿಸ್ಬೋದು ನಾವು. ಈ ಪರಿಸರ ಯಾವ ರೀತಿ ಈ ಪರಿಸರನ ವಿವರಣೆ ಮಾಡಿದ್ದಾರೆ, ವಿಶ್ಲೇಷಿಸಿದ್ದಾರೆ ಅಂತ ಇಲ್ಲಿ ನಮ್ಮ ಹಿಂಭಾಗದಲ್ಲೂ ಸಹ ನೋಡ್ಬೋದು. ಅವರ ವ್ಯವಸಾಯಕ್ಕೆ ಬಳಸ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ಇಟ್ಟಿದ್ದಾರೆ. ಅದನ್ನು ನಮ್ಮ ಸರ್ಕಾರ ತುಂಬ ಅದ್ಭುತವಾಗಿ ಈ ಸ್ಥಳವನ್ನು ಕಾಪಾಡ್ಕೊಂಡು ಬಂದಿದೆ. ನೋಡಿ, ನಾವು ಪರಿಸರ ಉಳಿಸೋ ಬೆಂಗಳೂರಲ್ಲಿ ಈಗ ಜಲಕ್ಷಾಮ, ನೀರಿನ ಸಮಸ್ಯೆ ಎಲ್ರಿಗೂ ಹೇಳ್ತೀವಿ. ಆದರೆ ಯಾರು ನನಗಲ್ಲ ಅನ್ಕೊತಾರೆ. ನಿಮಗೇನು ಹುಚ್ಚ, ನಿಮಗೇನು ಬುದ್ಧಿ ಇಲ್ಲ ಅಂತ, ನಮಗೇನು ಹೇಳ್ತಾರೆ ಅಂತ ತಿಳ್ಕೊತಾರೆ. ಪ್ರತಿಯೊಂದು ಮನೆ ಒಂದು ಕಾರ್ನರಲ್ಲಿ, ಒಂದು ಬದಿಯಲ್ಲಿ ಒಂದೊಂದು ಸಸಿ ನೆಟ್ಟರೆ ಒಂದು ಮರ ಆಗುತ್ತೆ. ಒಂದು ಮನೆಗೆ 2 ಸಸಿ ಅಂದರೆ ಬೆಂಗಳೂರನ್ನ ಮತ್ತೆ ಗ್ರೀನ್ ಸಿಟಿ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಾವು ಪ್ರಕೃತಿಯನ್ನು ಸದ್ಬಳಕೆ ಸರಿಯಾಗಿ ಮಾಡಿಕೊಂಡ್ರೆ ಮಾತ್ರ ಪ್ರಕೃತಿಯು ನಮ್ಗೆ ಒಲಿಯುತ್ತಾಳೆ. ಅವಳ ಮೇಲೆ ದೌರ್ಜನ್ಯ ಮಾಡಿದ್ರೆ ತಾಜಾ ಉದಾಹರಣೆ ಬೆಂಗಳೂರಿನಲ್ಲಿ ಆಗ್ತಕ್ಕಂಥ ಜಲಕ್ಷಾಮ. ಬೆಂಗಳೂರಿನಲ್ಲಿ ಈಗ ಆಗ್ತಾ ಇದೆಯಲ್ಲ, ಆ ಜಲಕ್ಷಾಮ ತಾಜಾ ಉದಾಹರಣೆ. ನೀರನ್ನು ಉಳಿಸೋದು, ಮರ ಗಿಡ ಇದ್ದರೆ ಅಟ್ಲೀಸ್ಟ್ ಆ ಬುಡಗಳೆಲ್ಲ ನೀರು ಇಂಗುಗುಂಡಿ ಯಾವ ರೀತಿ ನೀರು ಇಂಗುತ್ತೆ ಮತ್ತು ಅಂತರ್ಜಲವನ್ನು ಯಾವ ರೀತಿ ಹೆಚ್ಚಾಗುತ್ತೆ, ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಪರಿಸರ ನಾಶ, ಹಾಗೆ ನಮ್ಮ ಪರಿಸರದ ಮೇಲಿನ ದೌರ್ಜನ್ಯ. ದಯವಿಟ್ಟು ಪ್ರತಿಯೊಬ್ಬರು ತಮ್ಮ ಮನೆ ಬದಿಯಲ್ಲಿ ಒಂದೊಂದು ಸಸಿ ನೆಡೋದಕ್ಕೆ ಹೆಚ್ಚಿಗೇನು ಬೇಕಾಗಿಲ್ಲ. ಮಹಾಗಣಿ ಹಾಕ್ಬೋದು, ಹೊಂಗೆ ಹಾಕ್ಬೋದು, ಸಾಕಷ್ಟು ಮರಗಳಿದೆ. ಒಂದೊಂದು ಮರ ಹಾಕ್ಕೊಂಡ್ರೆ ಹಸಿರಾಗುತ್ತೆ, ತಂಪಾಗುತ್ತೆ, ಟೆಂಪ್ರೇಚರ್ ಡೌನ್ ಆಗುತ್ತೆ. ಸಾಕಷ್ಟು ಹಕ್ಕಿಗಳು ಬರ್ತವೆ. ಆ ಚಿಲಿಪಿಲಿ ಕೇಳಿ ಬೆಳಗ್ಗೆ ವಾಕಿಂಗ್ ಮಾಡ್ತಾ ಇದ್ರೆ, ನೀವು ವಾಯು ವಿಹಾರ ನಡೆಸಬೇಕಾದ್ರೆ ಮನಸ್ಸಿಗೆ ಶಾಂತಿ, ತುಂಬ BP ಕಡಿಮೆ ಆಗುತ್ತೆ, ನಿಮ್ಮ ರಕ್ತದೊತ್ತಡ ಕಮ್ಮಿ ಆಗುತ್ತೆ. ನಾವು ಎಲ್ಲ ಕುಡಿಯೋದಲ್ಲೂ ಹೇಳ್ತೀವಿ, ಆದರೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋರು ಕಮ್ಮಿ. ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಮನೆ ಬದಿಗಳಲ್ಲಿ ಒಂದೊಂದು ಸಸಿ ಹಾಕೋದನ್ನು ಪ್ರಾರಂಭಿಸಿ, ಗಿಡ ನೆಡಿ, ಮರ ಉಳಿಸಿ, ಕಾಡು ಉಳಿಸಿ. ಇನ್ನೊಂದು ಮುಖ್ಯವಾದ ಒಂದು ಸಲಹೆ ಏನಂದರೆ, ಈ ಪ್ರವಾಸಿ ಸ್ಥಾನಗಳಿಗೆ ಬರ್ತೀವಿ, ನಾವು ಗಮನಿಸಿದ್ವಿ. ಇವತ್ತು 2-3 ದಿವಸದಿಂದ ಪ್ರವಾಸಿ ಸ್ಥಾನಗಳೆಲ್ಲ ನಾವು ಸೌತ್ ಕೇಂದ್ರ ಎಲ್ಲ ಓಡಾಡ್ತಾ ಇದ್ದೀವಿ. ಎಲ್ಲ ಕಡೆ ಪ್ಲಾಸ್ಟಿಕ್ ಮಯ. ಎಂಥ ಅವಿವೇಕಿಗಳು ಅಂದರೆ ನಮ್ಮ ಜನ. ತಮ್ಮ ಮನೇಲಿ ಮಾತ್ರ ಶುದ್ಧಿ ಇರಬೇಕು. ಇದು ನಮ್ಮದಲ್ವಾ? ನಮ್ಮ ಪ್ರವಾಸಿ ಸ್ಥಾನಗಳು ನಮ್ಮದಲ್ವಾ? ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗಳಿಗೆ ಇದು ಉಳಿಯೋದು ಬೇಡವಾ? ಪ್ಲಾಸ್ಟಿಕ್ ಅಂತಂದು ಹಾಕಿ ಪರಿಸರನ ಹಾಳು ಮಾಡಿ, ಅಲ್ಲಿನ ಪ್ರಾಣಿಗಳಿಗೆ, ಸಸ್ಯ ಸಂಕುಲಗಳಿಗೆ ತೊಂದರೆ ಕೊಟ್ಟು ನಾವು ಹಾಳು ಮಾಡ್ತಾ ಇದ್ದೀವಿ. ದಯವಿಟ್ಟು ಒಂದ ಕಾರುಗಳಲ್ಲಿ ನಿಮ್ಮದೇ ಆದ ಒಂದು ಡಸ್ಟ್ಬಿನ್ ಇಟ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಆ ವೇಸ್ಟೇಜ್ನೆಲ್ಲ ಅದರಲ್ಲಿ ಹಾಕಿ ಮತ್ತೆ ಪುನಃ ಬೆಂಗಳೂರಿಗೆ ಹೋದಾಗೆಲ್ಲ ಡಸ್ಟ್ಬಿನ್ ನೋಡಿ ಹುಡುಕಿ ಹಾಕಿ ಪರಿಸರ ಉಳಿಸಿ. ಎಷ್ಟು ಸುಂದರ ಆನಂದ ಈ ಪರಿಸರದ ಸೌಂದರ್ಯವನ್ನು ಸವಿಯೋದಕ್ಕೆ ಇಷ್ಟು ದೂರ ಬರ್ತೀವಿ ನಾವು. ಇಲ್ಲಿ ಮಾತ್ರ ಸವಿಯೋಕ್ಕೆ ಇಷ್ಟು ದೂರ ಬರ್ತೀವಿ ನಾವು. ಇಲ್ಲಿ ಬೇಕು ಸವಿಯೋದಕ್ಕೆ ನಮಗೆ. ನಮ್ಮ ಅಂಗಳದಲ್ಲಿ ಒಂದು ಸಸಿ ನೆಡೋದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ, ಟೈಮ್ ಸಿಗೋದಿಲ್ಲ. ಹೌದು, ಸತ್ಯ. ಹಾಗೇ ಇವತ್ತೇನು ಪರಿಸರ ಹಾಳು ಮಾಡ್ತಿದ್ದಾರಲ್ಲ,
ಈ ಪ್ಲ್ಯಾಸ್ಟಿಕ್ ಗೊತ್ತಿದ್ದು ಕೂಡ ಅದನ್ನು ಹಾಕಿ ಇವತ್ತೇನು ಎಲ್ಲ ಕಡೆ ಪ್ಲ್ಯಾಸ್ಟಿಕ್ ಮಯ ಮಾಡಿಬಿಟ್ಟಿದ್ದಾರೆ. ಅದರಿಂದ ಇವತ್ತು ಪ್ಲ್ಯಾಸ್ಟಿಕ್ಕಿಂದ ಎಷ್ಟೋ ಕಾಯಿಲೆಗಳು ಬರ್ತಿದೆ, ಕ್ಯಾನ್ಸರ್ ಬರ್ತಾ ಇದೆ ಅದ್ರ ಬಳಕೆಯಿಂದ. ನ್ಯಾನೋ ಪಾರ್ಟಿಕಲ್ಸು ನಮ್ಮ ಹೊಟ್ಟೆ ಸೇರಿ ಸಾಕಷ್ಟು ಸಮಸ್ಯೆಗಳನ್ನ ಮಾಡ್ತಾ ಇದೆ. ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಆದರೂ ಯಾರೂ ತಿದ್ಕೊಳ್ತಾ ಇಲ್ಲ. ವಿದ್ಯಾವಂತರಂತಾರೆ, ನಿಜವಾಗೂ ಯಾವ ರೀತಿ ವಿದ್ಯೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ನಿಮ್ಮ ಪರಿಸರನ ಹಾಳು ಮಾಡಿ ನೀವು ವಿದ್ಯಾವಂತರು ಅಂದರೆ ಏನರ್ಥ? ಓದು ಕಲ್ತವನು ವಿದ್ಯಾವಂತ ಅಲ್ಲ. ಅಷ್ಟು ನಾವು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ. ಇವತ್ತೇನು ಸದ್ಯಕ್ಕೆ ಏನಂದ್ರೆ ಇವತ್ತು ನಾವು ನೋಡ್ಲೇಬೇಕು. ನೋಡ್ಲೇಬೇಕು. ಹುಬ್ಬಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪುರವರ ವಾಸಸ್ಥಳ, ಬಾಲ್ಯದಲ್ಲಿ ವಾಸಿಸಿದಂಥ ಅವರ ಜನ್ಮಸ್ಥಳಕ್ಕೆ ಬಂದಿದ್ದೀವಿ. ಅದನ್ನ ಚಿಲಿಪಿಲಿ ಶಬ್ದ ಕೇಳಬೇಕು. ಅವ್ರ ಉಡುಗೆ ತೊಡುಗೆಗಳು, ಅವರು ಬಳಸಿದ್ದಂತಹ ವಸ್ತುಗಳು ಅವರ ಎಲ್ಲವನ್ನು ನೋಡಿ ನಮಗೆ ಭಾಳ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ನೋಡಿ. ಆ ಕಾಲದಲ್ಲಿ ಮನೆ ಎಷ್ಟು ಅದ್ಭುತವಾಗಿ, ಆವಾಗಲೇ 2 ಅಂತಸ್ತಿನ ವಿಶಾಲವಾದ ಮನೆ, ಹೆಂಚಿನ ಮನೆ, ಬೆಳಿಗ್ಗೆ ಮತ್ತೆ ಸಂಜೆ ಟೈಲ್ಸು ಯಾವುದೂ ಇಲ್ಲ, ಒಂದು ಇಡೀ ಅದರಲ್ಲಿ ಏನೂ ಇಲ್ಲ. ಶಬ್ದ, ನೇಚರ್ ನೋಡಿ. ಯಾವುದೇ ಮನೆ ಕಟ್ಟಲಿ, ಪರಿಸರದಲ್ಲಿ ಸಿಗತಕ್ಕಂಥ ವಸ್ತುಗಳನ್ನು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಏನು ವಸ್ತುಗಳು ಸಿಗುತ್ತೆ ಆ ವಸ್ತುಗಳನ್ನು ಬಳಸಿ ನಾವು ಮನೆಯನ್ನು ಕಟ್ಟಿದಾಗ ಆ ಮನೆಯಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ. ಇದನ್ನು ತಿಳ್ಕೊಳ್ಳಿ. ನೀವು ಯಾವ ರೀತಿ ಆರ್ಟಿಫಿಷಿಯಲ್ ವಸ್ತುಗಳನ್ನ ಎಷ್ಟು ತೊಗೊಂಬಂದಿಡ್ತೀರೋ ಅಷ್ಟು ನೆಗೆಟಿವ್ ಎನರ್ಜಿ. ಪಾಸಿಟಿವ್ ನಮ್ಮ ಮರ ಪರಿಸರದಿಂದ ಬರೋದು, ಕಲ್ಲು ಪರಿಸರದಿಂದ ಬರೋದು, ಈ ರೀತಿ ಪರಿಸರದಿಂದ ಏನೆಲ್ಲ ನಮಗೆ ಸಿಗುತ್ತೆ ಆ ವಸ್ತುಗಳನ್ನು ಬಳಸಿ ಕಟ್ಟೋದಿದೆಯಲ್ಲ, ಅದು ಸ್ವಾಭಾವಿಕವಾಗಿ ತುಂಬ ಪಾಸಿಟಿವ್ ಎನರ್ಜಿನ ಕೊಡ್ತದೆ. ಅಲ್ಲೊಂದು ಮನೆ ವಾತಾವರಣ ತುಂಬ ತಂಪಾಗೂ ಇರುತ್ತೆ, ಹಾಗೆ ಮನಸ್ಸಿಗೆ ತುಂಬ ಆಹ್ಲಾದಕರವಾಗಿರುತ್ತೆ. ಯಾವುದೇ ರೀತಿಯ ಮನಸ್ಸಿನಲ್ಲಿ ಕೆಲವರಿಗೆ ನೋಡ್ಬೋದು, ಬೆಂಗಳೂರಲ್ಲಿ ಮಾನಸಿಕ ಒತ್ತಡಗಳು ಅವೆಲ್ಲವನ್ನು ಅನುಭವಿಸ್ತಾ ಇರ್ತಾರೆ. ಆ ರೀತಿ ಯಾವುದೂ ಬರೋದಿಲ್ಲ ಇಲ್ಲಿ. ತುಂಬ ತಂಪು ಅನಿಸುತ್ತೆ. ಮನೆಯಲ್ಲಿ ಆ ಟೆಕ್ನಾಲಜಿ ನೋಡ್ಬೋದು. ಆಗಿನ ಕಾಲದಲ್ಲಿ ಅದ್ಭುತವಾದ ಟೆಕ್ನಾಲಜಿ. ಖಂಡಿತ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಇಲ್ಲಿ ಗಾಳಿ ಬೆಳಕು ಯಾವ ರೀತಿ ಬರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಸುಂದರವಾಗಿ ಕಟ್ಟಿದ್ದಾರೆ. ಆಗಿನ ಮನೆಗಳು ತುಂಬ ಸೊಗಸಾಗಿದೆ. ಅಡ್ರೆಸ್ ಸ್ವಲ್ಪ ಹೇಳಿ. ಸರ್ಕಾರ ಈಗ ತುಂಬ ಚೆನ್ನಾಗಿ ಅದನ್ನು ಏನು ನಮ್ಮ ಜೋಪಾನವಾಗಿ ಅದನ್ನು ಕಾಪಾಡ್ತಾ ಇದೆ, ಸಂರಕ್ಷಣೆ ಮಾಡ್ತಾ ಇದೆ. ತುಂಬ ಧನ್ಯವಾದಗಳು ಸರ್ಕಾರಕ್ಕೆ. ಹಾಗೆ ಅವರು ವಿಶ್ವಮಾನವ ಸಂದೇಶವನ್ನು ಸಹ ಬೋರ್ಡ್ ರೆಡಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಅದರಲ್ಲಿ ಆ ಸಂದೇಶವನ್ನು ಜನರಿಗೆ ತೀರ್ಥಹಳ್ಳಿಲಿದೆ. ಇದು ತೀರ್ಥಹಳ್ಳಿ ಪಕ್ಕದಲ್ಲಿ ಕುಪ್ಪಳ್ಳಿ ಅಂತೇಳಿ. ಸಾಮಾನ್ಯವಾಗಿ ಮೈನ್ ರೋಡಿಂದ ಒಂದು 4 ಕಿಲೋಮೀಟ್ರ್ ಅಷ್ಟಾಗುತ್ತೆ, ಅಷ್ಟೇ 2 ಕಿಲೋಮೀಟ್ರನೇ ಆಗುತ್ತೆ ಮೈನ್ ರೋಡಿಂದ. ತುಂಬ ಚೆನ್ನಾಗಿದೆ. ಬನ್ನಿ, ವಿಸಿಟ್ ಮಾಡಿ. ಇದೆಲ್ಲ ನಮ್ಮ ಮಕ್ಕಳಿಗೆಲ್ಲ ತೋರಿಸ್ಬೇಕು. ಇವೆಲ್ಲ ನಮ್ಮ ಕವಿಗಳ ಬಗ್ಗೆ, ನಮ್ಮ ಸಾಧು ಸಂತರ ಬಗ್ಗೆ, ನಮ್ಮ ಏನು ಇಲ್ಲಿ ಈ ಭೂಮಿಯಲ್ಲಿ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಆಗ ಮಾತ್ರ ಈ ಜ್ಞಾನ ನಮ್ಮ ಭೂಮಿ ಬಗ್ಗೆ, ನಮ್ಮ ಭಾಷೆ ಬಗ್ಗೆ, ನಮ್ಮ ನಾಡು ನುಡಿ ಬಗ್ಗೆ ಜನರಿಗೆ ಅಂದರೆ ಪೀಳಿಗೆಗೆ ಮರ್ತೋಗ್ತಾ ಇದ್ದಾರೆ. ಇನ್ಸ್ಟಾಗ್ರಾಮು, ರೀಲ್ಸ್ ಅಲ್ಲಿ ಅದು ಇದು ಬೇರೆ ಯಾವ್ದು ಬಿಟ್ಟರು ಇದನ್ನು ತಿಳಿಸೋ ವ್ಯವಸ್ಥೆ ಮಾಡಬೇಕು. ಇದನ್ನ ಈಗ ಮೀಡಿಯಾ, ಅಂತರ್ಜಾಲ ಮಾಧ್ಯಮ ತುಂಬ ಬೃಹದಾಕಾರವಾಗಿ ಬೆಳೆದಿದೆ. ಇದನ್ನು ಸದ್ಬಳಕೆ ಮಾಡ್ಕೊಳ್ಳೋಣ, ಯಾವ ರೀತಿ ಮಾಡ್ಕೋಬೋದು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ ಸಾಕಷ್ಟು ಯೂಟ್ಯೂಬರ್ಸ್ ತೋರಿಸಿದ್ದಾರೆ. ನಾವೀಗ ಹೇಳ್ತಾ ಇರೋದು ಒಂದು ಒಳ್ಳೆ ವಿಷಯ ಜನಕ್ಕೆ ತಲುಪಲಿ ಅಂತ ಅಷ್ಟೇ. ಒಳ್ಳೆ ವಿಚಾರ, ಒಳ್ಳೆ ವಿಷಯಗಳು ಜನಕ್ಕೆ ತಲುಪಬೇಕು. ನಮಗೆ ತುಂಬ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ನೋವಾಗುತ್ತೆ. ಈ ಪರಿಸರದಲ್ಲಿ ಎಷ್ಟು ಹಾಳು ಮಾಡಿದ್ದಾರೆ, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಮಯ ಮಾಡಿ ತುಂಬ ಬೇಸರ ಆಗುತ್ತೆ. ದಯವಿಟ್ಟು ಬೆಂಗಳೂರಿಗರು ಪ್ರತಿಯೊಬ್ಬರು ಹಣ ತೊಟ್ಟರೆ ನಮ್ಮ ಬೆಂಗಳೂರಿನನ್ನು ಹಸಿರುಮಯ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ದಯವಿಟ್ಟು ಮನೆ ಮುಂದೆ ಒಂದೊಂದು ಗಿಡ ನೆಡಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ನಮಸ್ತೆ.